ಸರ್ ನಿಮ್ಮ ಎಂಪಿ ಯಾರಾಗಬೇಕು? ಸಿ ಎನ್ ಮಂಜುನಾಥ್ ಅವ್ರು ಗೆಲ್ಲಬೇಕು. ಡಾಕ್ಟರ್ ಮಂಜುನಾಥ್ ಆದ್ರೆ ಒಳ್ಳೇದು ಅನ್ಕೋತೀನಿ. ಸುರೇಶ್ ಅವ್ರಿಗೆ 2-3 ಅವಕಾಶ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಸ್ವಲ್ಪ ಚೇಂಜ್ ಆಗಲಿ ಈ ಸಲ. ಜನಗಳಿಗೆ ಡಾಕ್ಟರ್ ಮಂಜುನಾಥ್ ಯಾರು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಡಾಕ್ಟರ್ ಈ ಸಲ ಗೆದ್ದೇ ಗೆಲ್ತಾರೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಹಾಸ್ಪಿಟಲ್ ಅಲ್ಲೇ ಅಷ್ಟು ಅಚ್ಚುಕಟ್ಟ ಕೆಲಸ ಮಾಡೋರು ಅಂದ್ರೆ ರಾಜಕೀಯದಲ್ಲೂ ಮಾಡ್ತಾರೆ ಅಂತ. ಈ ಎಲೆಕ್ಷನ್ ಅಂತೂ ಡಿ ಕೆ ಸುರೇಶ್ ಅವರು ಸೋಲೋದಂತೂ ಗ್ಯಾರಂಟಿ. ನಿಮ್ಗೆ ಯಾರು ಪ್ರಧಾನಿ ಆದ್ರೂ ಒಳ್ಳೇದು ಅಂತ ಅನ್ಸುತ್ತೆ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದ್ರು ಕೂಡ ಅವ್ರ ಅವಕಾಶ ಕೊಡೋದಿಲ್ಲ. ರಾಹುಲ್ ಗಾಂಧಿ ಅಂತ ನೋ ಯೂಸ್. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಇಷ್ಟ ಆಗಿದೆ ಅನ್ನೋದಕ್ಕಿಂತ ಜನಗಳಿಗೆ ಅನುಕೂಲ ಆಗ್ತದೆ. ಸ್ವಲ್ಪ ಈ ಬಸ್ ಎಲ್ಲ ಫ್ರೀ ಬಿಟ್ಟು ಸುಮ್ಮನೆ ಜನಕ್ಕೆಲ್ಲ ಹಿಂಸೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ ಸರ್, ನಿಮ್ಮ ಎಂಪಿ ಯಾರಾಗಬೇಕು? ನಮ್ಗೆ ಡಾಕ್ಟ್ರು ಸಿ ಎನ್ ಮಂಜುನಾಥ್ ಅವ್ರು ಗೆಲ್ಲಬೇಕು. ಒಳ್ಳೆ ವ್ಯಕ್ತಿ ಇದ್ದಾರೆ. ಅವರ ಒಂದು ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಳಂಕ ಇಲ್ಲ. ಈ 35-40 ವರ್ಷದ ವೃತ್ತಿ ಜೀವನದಲ್ಲಿ ಒಂದು ಕಳಂಕ ಇಲ್ಲ ಮೇಡಮ್. ಅವ್ರು ಈಗ ಹಲವಾರು ಭ್ರಷ್ಟಾಚಾರಗಳು ನೋಡ್ತಾ ಇದ್ದೀವಿ ನಾವು. ಅವ್ರು ಇಂಥ ವ್ಯಕ್ತಿಗಳನ್ನ ಆರಿಸಲೇಬೇಕು ನಾವು. ನಮ್ಮ ರಾಜಕೀಯಕ್ಕೆ ಈ ಥರದ ವ್ಯಕ್ತಿಗಳ ಅಗತ್ಯ ಖಂಡಿತ ಇದೆ. ಇಲ್ಲ ಅಂದರೆ ಬೇರೆ ಯಾರು ಮಾಮೂಲಿ ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ಬರ್ತಾರೆ ಮತ್ತು ಅದೇ ಲೂಟಿ ಅದೇ ಇದು. ಜನಗಳಿಗಂತೂ ಏನು ಅನುಕೂಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಅನುಕೂಲ ಮಾಡಿಕೊಂಡು ಅವ್ರು ಬೆಳೀತಾ ಇದ್ದಾರೆ ಅಷ್ಟೇ ಹೊರತು ಸಮಾಜಕ್ಕೆ ಏನು ಕೊಡುಗೆ ಇಲ್ಲ ಅವ್ರದ್ದು. ಡಾಕ್ಟರ್ ಗೆಲ್ಲಬೇಕು. ಸಿ ಎನ್ ಮಂಜುನಾಥ್ 100% ಗೆಲ್ತಾರೆ. ಓಕೆ, ಸುರೇಶ್ ಅವರು, ಡಿ ಕೆ ಸುರೇಶ್ ಅವರು ಯಾಕೆ ಆಗಬಾರ್ದು ಮೇಡಮ್? ಅವ್ರಿಗೆ ಸುರೇಶ್ ಅಣ್ಣವ್ರಿಗೆ 2-3 ಅವಕಾಶ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಸ್ವಲ್ಪ ಚೇಂಜ್ ಆಗಲಿ ಈ ಸಲ. ಈ ಥರ ವ್ಯಕ್ತಿಗಳು ಸ್ವಲ್ಪ ಅವ್ರ ರಾಜ್ಯಕ್ಕೆ ಬರ್ತೀನಿ ಅಂತ ಆಸೆ ಪಟ್ಟಾಗ ಏನೋ ಒಂದು ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೂ ಕೂಡ ಇದೆ ಅವ್ರಿಗೆ. ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು ಮಾತ್ರ ಅಲ್ಲ, ಹಲವಾರು ಜನಗಳ ಬಾಯಲ್ಲಿ ಬರ್ತಾ ಇದೆ ಅದು. ಡಾಕ್ಟ್ರು ಗೆಲ್ಲಬೇಕು. ಯಾಕೆಂದರೆ ಇಲ್ಲೆಲ್ಲ ತುಂಬ ಫೇಮಸ್ ಇದ್ದಾರೆ ಅವರು. ಎಲ್ಲರಿಗೂ ಗೊತ್ತಿದೆ ಡಾಕ್ಟ್ರ್ ಯಾರು ಅಂತ ಅಂದ್ಬಿಟ್ಟು. ಅವ್ರ ಬಗ್ಗೆ ಒಳ್ಳೆ ಒಲವಿದೆ. ಅವ್ರು ಗೆದ್ದೇ ಗೆಲ್ತಾರೆ ಮೇಡಮ್. ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಹೊಸಬ್ರು, ಆಯಿತಾ? ಡಿ ಕೆ ಸುರೇಶ್ ಅವರು ರಾಜಕೀಯದಲ್ಲಿ ಹಳಬ್ರು. ಈ ಹಳಬ್ರು ಮುಂದೆ ಹೊಸಬ್ರು ನಿಂತರೆ ಹಣಾಹಣಿ ಜೋರಾಗಿ ನಡೆಯುತ್ತೆ ಅಂತ ಅನಿಸ್ತಾ ಇದೆ ನಿಮಗೆ, ಹೇಗೆ? ನಡೆಯಲಿ ಮೇಡಮ್, ಏನು ತೊಂದರೆ ಇಲ್ಲ. ಜನಗಳಿಗೆ ಡಾಕ್ಟರ್ ಮಂಜುನಾಥ್ ಯಾರು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಈ ಜಯದೇವ ಹಾಸ್ಪಿಟ್ಲು ಅಂತಲೂ ಎಲ್ರಿಗೂ ಅರ್ಥ ಆಗುತ್ತೆ. ಡಾಕ್ಟ್ರ್ ಏನಂತ ಗೊತ್ತಾಗುತ್ತೆ. ಎಲ್ಲರೂ ಆ ಪರಿಚಯ ಚೆನ್ನಾಗಿರೋದ್ರಿಂದ ಅದೇನು ಸಮಸ್ಯೆ ಆಗೋದಿಲ್ಲ ನಮಗೆ. ಅವ್ರು ಏನೇ ಖರ್ಚು ಮಾಡಲಿ, ಈಗ ಆಲ್ರೆಡಿ ನೋಡ್ತಾ ಹೋಬಳಿ ಮಟ್ಟದಲ್ಲಿ ಈ ಇದು ತಾಲೂಕು ಎಷ್ಟೊಂದು ಎಲ್ಲ ಎಣ್ಣೆ ಪಾರ್ಟಿಗಳು, ಊಟ, ಅದು ಇದು ಸಿಕ್ಕಾಪಟ್ಟೆ ಎಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಆದರೂ ಕೂಡ ಡಾಕ್ಟ್ರು ಈ ಸಲ ಗೆದ್ದೇ ಗೆಲ್ತಾರೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ ನಿಮಗೆ. ಓಕೆ, ನಿಮ್ಮ ಒಂದು ಈಗಿನ ಎಂ ಪಿ ಅವರು, ಇವರೇ ಡಿ ಕೆ ಸುರೇಶ್ ಅವರೇ ಎಂ ಪಿ ಅವರು ಈಗ ಅಟ್ ಪ್ರೆಸೆಂಟ್ ಅವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ? ಮೇಡಮ್, ನಾವು ಅವ್ರನ್ನ ನಮ್ಮ ಲೈನಲ್ಲಿ ನೋಡ್ತಾ ಇರೋದು ಈಗ ಎಲೆಕ್ಷನ್ ಬಂದ ಮೇಲೆ. ಫಸ್ಟು ನಾವೇನು ಯಾವಾಗಲೂ ಅವ್ರ ಮುಖದರ್ಶನ ಇಲ್ಲಿ ಮಾಡಲಿಲ್ಲ, ನಾವು ನೋಡಲಿಲ್ಲ. ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು ನಮಗೇನು ಗೊತ್ತಿರಲಿಲ್ಲ. ಅದು ಜನಸಾಮಾನ್ಯರು ಸಿಗ್ತಿದ್ರ? ಇಲ್ಲ ಮೇಡಮ್, ನಾವು ಕಂಡಂಗೆ ಇಲ್ಲಿ ಯಾವತ್ತೂ ನೋಡಿಲ್ಲ. ಯಾವುದೋ ಒಂದು ಸಭೆಗಳಿಗೆ ಎಲ್ಲೋ ಒಂದು 5 ವರ್ಷದ ಅವಧಿಗಳಲ್ಲಿ ಒಂದು 3-4 ಸಲ ಬಂದಿರ್ಬೋದು ಅಷ್ಟೇ ಅವರು. ಅಷ್ಟೇ ಮೇಡಮ್. ಅವ್ರು ಜಾಸ್ತಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಎಂ ಪಿ ಅವರ ಕಡೆಯಿಂದ? ಹೇಗಿಲ್ಲ ಮೇಡಮ್, ಈಗ ಏನು ಕಾಣ್ತಾ ಇಲ್ಲ. ಇಲ್ಲಿ ಯಾವ ಅಭಿವೃದ್ಧಿನೂ ಕಾಣ್ತಾ ಇಲ್ಲ. ಈಗ ಇತ್ತೀಚೆಗೆ ಏನು ಮಾಡಿದ್ದಾರೆ, ಎಲೆಕ್ಷನ್ ಹತ್ರ ಬಂತು ಅಂದಾಗಿ ಈ ಬಸ್ ಶೆಲ್ಟರ್ಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಕೆಲವು ಊರುಗಳಲ್ಲಿ ಶೆಲ್ಟರ್ಗಳೆಲ್ಲ ಆಗ್ತಾ ಇದೆ. ಅದು ಬಿಟ್ಟರೆ ಅವರ ಅಭಿವೃದ್ಧಿ ನಮಗೇನು ಕಾಣಿಸ್ತಾ ಇಲ್ಲ. ಓಕೆ, ಇಲ್ಲಿನ ಎಮ್ ಎಲ್ ಎ ಅವರು ಬಂದುಬಿಟ್ಟು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆಯಾ? ಮೂಲಭೂತ ಸೌಕರ್ಯಗಳು ಮನೆಗೆ ಬಂದು ತಲುಪ್ತಾ ಇದೆಯಾ, ಹೇಗೆ? ಪರವಾಗಿಲ್ಲ, ಸ್ವಲ್ಪ ಬೆಟರ್ ಇದೆ, ಪರವಾಗಿಲ್ಲ. ಅಂದರೆ ನಮ್ಮದು ಮೇನ್ ನಮಗೆ CP ಯೋಗೇಶ್ವರ್ ನಮಗೇನು ಅಭಿವೃದ್ಧಿ ಕೆಲಸ ಮಾಡಿದ್ರು, ಇಲ್ಲಿ ನೀರಾವರಿ ಮಾಡಿದರು. ಅದು ಈಗಿನ ಜನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಈ ನಿಜವಲ್ಲ ಆ ವ್ಯಕ್ತಿನ ನಾವು ದೇವ್ರ ಥರ ನೆನ್ಕೋಬೇಕೀಗ. ಏಕೆಂದರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಕುಡಿಯೋ ನೀರಿಗೆ ಕೂಡ ಬಹಳ ಕಷ್ಟ ಇತ್ತು. ತುಂಬ ಕಷ್ಟ ಇತ್ತು. ಆ ಕಷ್ಟನ ನಾವು ಅನುಭವಿಸ್ತಾ ಇದ್ವಿ. ಅವರು ಕೆರೆಗಳಿಗೆ ನೀರು ತುಂಬಿದ ಮೇಲೆ ಈಗ ನಮಗೆ ಅಂತರ್ಜಲ ಎಲ್ಲ ಇಂಪ್ರೂವ್ ಆಗಿದೆ. ಬರೀ ನಾನು ಫಾರ್ ಎಕ್ಸಾಂಪಲ್ ನಾನೇ ಉದಾಹರಣೆ ಹೇಳ್ತೀನಿ. ಒಂದು 30 ಅಡಿ ಬೋರ್ ತೆಗೆದುಬಿಟ್ಟು ನಾನು ನನ್ನ ಜೀವನ ಸಾಗಿಸ್ತಾ ಇದ್ದೀನಿ. ಅದರಲ್ಲಿ ಕೈ ಬೋರ್ ಅಂತ ಹೇಳ್ತಾರೆ ಅದನ್ನು. 30 ಅಡಿ ಬೋರ್ ತೆಗೆದುಬಿಟ್ಟು ನಾನು ಜೀವನ ಸಾಗಿಸ್ತಾನೆ. ಕೋಳಿ ಫಾರಮ್ ಎಲ್ಲ ನಡೆಸ್ಕೊಂಡು ಹೋಗ್ತೀನಿ ಅದರಿಂದಲೇ. ಅದೆಲ್ಲ ಕಾರಣ ಸಾಕ್ಷಿಯಾಗಿದ್ದು ನಮ್ಮ ಯೋಗೇಶ್ವರ್ ಅವರು ಮಾಡಿದ ನೀರಾವರಿ. ಬೇಡ, ಅವರೇ ನಮ್ಮ ಡಾಕ್ಟ್ರಿಗೆ ಒಪ್ಪಿಸ್ಕೊಂಡು ಅವರೇ ನಿಲ್ಲೋದಕ್ಕೆ ಡಾಕ್ಟ್ರನ್ನ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ಆಸೆಪಟ್ಟು ಇವರೆಲ್ಲ ಪ್ರಜಾರಿಂದನೇ ಡಾಕ್ಟ್ರ್ ನಿಂತ್ಕೊಂಡಿರೋದು. ಇವ್ರದ್ದೇನು ಸಮಸ್ಯೆ ಇಲ್ಲ ನಮಗೆ. ನಮ್ಮ ಯೋಗೇಶ್ವರ್ ಅವರು ಅವ್ರ ಜೊತೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಸರ್, ನಿಮ್ಮ ಒಂದು ಊರಿನಲ್ಲಿ ಅಥವಾ ನಿಮ್ಮ ಒಂದು ಗ್ರಾಮದಲ್ಲಿ ಏನಂತ ಕೇಳಿ ಬರ್ತಾ ಇದೆ? ಕಾಂಗ್ರೆಸ್ ಅಂತ ಕೇಳಿ ಬರ್ತಾ ಇದೆಯಾ, BJP ಹಾಗೆ JDS ಮೈತ್ರಿ ಬಗ್ಗೆ ಕೇಳಿ ಬರ್ತಾ ಇದೆಯಾ, ಹೇಗೆ? ಮೇಡಮ್, ಇಲ್ಲಿ ಕಾಂಗ್ರೆಸ್ಸೇ ಇಲ್ಲ. ಕಾಂಗ್ರೆಸ್ಸು ಯಾವುದೇ ಎಲೆಕ್ಷನ್ ತೊಗೊಂಡ್ರು ಕೂಡ ಒಂದು
ಒಂದು 30-50 ಓಟ್ ತಗೊಳ್ತಾರೆ ಅಷ್ಟು, ಅದಕ್ಕಿಂತ ಜಾಸ್ತಿ ನಾವು ಕಂಡಂಗೆ ಇತ್ತೀಚೆಗೆ ಕಾಣ್ತಾ ಇಲ್ಲ ಅದು. ಯಾಕೆ ಅಂತಂದರೆ ಅವಾಗೆಲ್ಲ ಒಳ ರಾಜಕೀಯ ಒಪ್ಪಂದಗಳೆಲ್ಲ ಮಾಡಿಕೊಂಡು ಕಾಂಗ್ರೆಸ್ ಆ ಮಟ್ಟಿಗೆ ಇಲ್ಲಿ ನಶಿಸೋಗೋಗ್ಬಿಟ್ಟಿದೆ. ಈಗ ಮತ್ತೆ ಪುನಶ್ಚೇತನ ಆಗಬೇಕು ಅಂತಂದರೆ ಅವ್ರೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡಲಿ, ಏನು ತಪ್ಪಿಲ್ಲ ಅದರಲ್ಲಿ. ಬಟ್ ಈ ಎಲೆಕ್ಷನ್ ಅಂತೂ ಡಿ ಕೆ ಸುರೇಶ್ ಅವರು ಸೋಲೋದಂತೂ ಗ್ಯಾರಂಟಿ. ಸರ್, ನಿಮಗೆ ಪ್ರಧಾನಿ ಯಾರಾದರೂ ಉತ್ತಮ ಅಂತ ಅನ್ಸುತ್ತೆ? ಪ್ರಧಾನಿ ಬಗ್ಗೆ ಕೇಳಲೇಬೇಡಿ ಮೇಡಮ್. ಮೋದಿ ಬಿಟ್ರೆ ಇನ್ನೊಬ್ಬ ಆ ಥರದ ವ್ಯಕ್ತಿ, ಅಷ್ಟು ಕಳಂಕರಹಿತ ವ್ಯಕ್ತಿ ಇನ್ನೊಬ್ಬ ನಮ್ಮ ದೇಶದಲ್ಲಿ ಸಿಗೋದು ಇಲ್ಲ, ಯಾರೂ ಇಲ್ಲ. ಅವ್ರಿಗೆ ಸಾಟಿಯಾಗಿ ಅವ್ರು ಮ್ಯಾಚ್ ಆಗುವಂಥ ವ್ಯಕ್ತಿ ಇನ್ನೊಬ್ಬ ಇಲ್ಲ ಬಿಡಿ. ಓಕೆ, ಯಾಕೆ ಮೋದಿ ಅವರೇ? ಮೋದಿಯವರೇ ಬೇಕು. ಈಗ ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಹಲವಾರು ಅನಾಹುತಗಳು ಮತ್ತು ಇದೆಲ್ಲ ನೋಡಿದಾಗ ಮೋದಿ ಅಂತ ಸಜ್ಜನ ಪ್ರಾಮಾಣಿಕ ವ್ಯಕ್ತಿ ಬೇಕು ಮೇಡಮ್. ಈಗ ನಮ್ಮ ದೇಶದಲ್ಲಿ ಈಗ ನೀವು ಎಲ್ಕ ಗೊತ್ತಿದೆ ಅದು ಏನೇನು ನಡೀತಾ ಇದೆ, ಇಲ್ಲಿ ಏನು ಗಲಭೆಗಳು ನಡೀತಾ ಇದೆ, ಏನೇನಾಗ್ತದೆ ಅಂತ ಗೊತ್ತಿದೆ. ಈಗ ಅದು ಆ ಕಾರಣಕ್ಕೆ ಅವ್ರು ಇರಲೇಬೇಕು ಮೇಡಮ್. ಓಕೆ ಸರ್, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದರೂ ಕೂಡ ಅವ್ರು ಅವಕಾಶ ಕೊಡೋದಿಲ್ಲ. ರಾಹುಲ್ ಗಾಂಧಿ ಅಂತೂ ನೋ ಯೂಸ್, ಏನು ಪ್ರಯೋಜನ. ಅದು ಪಪ್ಪು ಅಂತಾರಲ್ಲ, ಅವ್ರು ಮಾತಾಡೋ ರೀತಿಗಳು ಬೇರೆ. ಫಾರಿನ್ಗೆಲ್ಲ ಹೋಗೋದು, ನಮ್ಮ ದೇಶದ ಬಗ್ಗೆ ಈಗ ಕೆಟ್ಟದಾಗಿ ಮಾತಾಡೋದು. ಇವರೊಬ್ಬ ಪ್ರಧಾನಿ ಅಭ್ಯರ್ಥಿ ಅಂತ ನಾವು ಹೇಳೋಕ್ಕೆ ಸಾಧ್ಯನಾ? ನಮ್ಮ ದೇಶದ ಬಗ್ಗೆ ಹೇಗೆ ಮಾತಾಡಬೇಕು ಇವರು, ಒಬ್ಬ ರಾಷ್ಟ್ರೀಯ ನಾಯಕರಾಗಿ ಹೇಗೆ ನಡ್ಕೋಬೇಕು ಅಂತಂದೇ ಅವ್ರಿಗೆ ಗೊತ್ತಿಲ್ಲ. ಇನ್ನು ಇವ್ರು ಏನು ಮಾಡ್ತಾರೆ? ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂಥ ಗ್ಯಾರಂಟಿಗಳೆಲ್ಲ ಇಷ್ಟ ಆಗಿದೆಯಾ? ಹೇಗೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಇಷ್ಟ ಆಗಿದೆ ಅನ್ನೋದಕ್ಕಿಂತ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅದನ್ನು ಅನುಕೂಲ ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ಬಟ್ ಅದರಿಂದ ಇಲ್ಲಿ ನಮ್ಗೆ ಎಕನಾಮಿಕ್ ಬರ್ಡನ್ ಜಾಸ್ತಿ ಆಗುತ್ತೆ. ಡೆವಲಪ್ಮೆಂಟ್ ಏನು ಮಾಡ್ತೀರಿ? ಬರೀ 52,000 ಕೋಟಿಲಿ ಏನು ಮಾಡ್ತೀರಿ? ಉಳಿದಿದ್ದೆಲ್ಲ ಬರೀ ಸ್ಯಾಲ್ರಿಗೆ ಇದಕ್ಕೆಲ್ಲ ಬರೀ ಇದಕ್ಕೆಲ್ಲ ಹೊರಟೋಗ್ಬಿಟ್ರೆ ಉಳಿದಿದ್ದು ನಮ್ಮ ಅಭಿವೃದ್ಧಿ ಏನು ಮಾಡ್ತೀರಿ? ಕೊನೆಯದಾಗಿ 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನು ಬಿಜೆಪಿ JDS ಮೈತ್ರಿ ಗೆಲ್ಬಹುದು, ಹಾಗೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಬಹುದು? ನನ್ನ ಪ್ರಕಾರ ಕಾಂಗ್ರೆಸ್ 2 ಕ್ಷೇತ್ರ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಉಳಿದಂತೆ 26 ಕ್ಷೇತ್ರನ JDS BJP ಮೈತ್ರಿಕೂಟನೇ ಗೆಲ್ಲುತ್ತೆ ಮೇಡಮ್. ಮುಂದಿನ MP ಯಾರಾಗಬೇಕು? MP-ನ ಈಗ ಡಿ ಕೆ ಸುರೇಶ್ ಅವರಿದ್ದಾರೆ ಕಾಂಗ್ರೆಸ್ಸಿಂದ, ಹಾಗೆ BJP JDS ಮೈತ್ರಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ನಿಮ್ಮ MP ಯಾರಾಗಬೇಕು? ಡಾಕ್ಟರ್ ಮಂಜುನಾಥ್ ಆದರೆ ಒಳ್ಳೇದು ಅನ್ಕೋತೀನಿ. ಯಾಕೆ ಮಂಜುನಾಥ್ ಅವರು? ಒಳ್ಳೆ ವ್ಯಕ್ತಿ. ಮುಂದೆ ನೋಡುವ, ಯಾವುದಕ್ಕೂ ಬಂದಿಲ್ಲ ಅವರು. ಬಂದರೆ ಏನು ಮಾಡ್ತಾರೆ ಅನ್ನೋದನ್ನ ನೋಡುವ. ಅವರು ಇವಾಗ ರಾಜಕೀಯಕ್ಕೆ ಹೊಸ ಎಂಟ್ರಿ, ಕೆಲಸಗಳನ್ನೆಲ್ಲ ಮಾಡ್ತಾರೆ ಅಂತ ಅನಿಸುತ್ತಾ ನಿಮಗೆ? ಮಾಡ್ತಾರೆ. ಹಾಸ್ಪಿಟ್ಲಲ್ಲೇ ಅಷ್ಟು ಅಚ್ಚುಕಟ್ಟ ಕೆಲಸ ಮಾಡೋರು ಅಂದರೆ ರಾಜಕೀಯದಲ್ಲೂ ಮಾಡ್ತಾರೆ ಅಂತ. ನಿಮ್ಮೂರು? ನಾವು ವಾಣಿಗೆರೆಯವರು. ಓಕೆ, ಅಲ್ಲಿನ ಜನರು ಏನು ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ಅಂತಿದ್ದಾರಾ ಅಥವಾ BJP? ಮಾಹಿತಿ ನಾವು ಇನ್ನೂ ಏನು ತಿಳ್ಕೊಂಡಿಲ್ಲ. 2 ಕಡೆನೂ ಇರ್ತಾರೆ, ಏನು ಬೇಕು ಅವ್ರಿಗೆ ಇಷ್ಟ ಹಂಗೆ ಮಾಡ್ಕೊಳ್ತಾರೆ. ಡಿ ಕೆ ಸುರೇಶ್ ಅವ್ರು ಯಾಕೆ ಬೇಡ? ಅಲ್ಲ, ಇದ್ದಾರೆ ಈಗ. ಸುಮ್ಮನೆ ಈ ಬಸ್ಸೆಲ್ಲ ಫ್ರೀ ಬಿಟ್ಟು ಸುಮ್ಮನೆ ಜನಕ್ಕೆಲ್ಲ ಹಿಂಸೆ. 2,000 ಹೊಸ ಅದು ಇದು ಅಂತ ಆಸೆ ತೋರಿಸಿ ಇದು ಮಾಡಿ ಮಳೆ ಬೆಳೆ ಎಲ್ಲ ಕಡಿಮೆ ಆಯ್ತು ಇವಾಗ. ಅದರಿಂದ ಸ್ವಲ್ಪ ಹಿಂಸೆ ಅನಿಸ್ತು. ಹಂಗಂದ್ರೆ BJP ಅವ್ರು ಬಂದರೆ ಮಳೆ ಬೆಳೆ ಆಗುತ್ತೆ ಅಂತ ನಿಮ್ಮ ಅರ್ಥ? ಹೌದು. ಇದು ಯಾರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಇದ್ದಾಗ ಮಳೆ ನಿಂತಿರಲೇ ಇಲ್ಲ, ಆ ಥರ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ 2 ಸಲ ಸುರೇಶ್ ಅವ್ರು ಗೆದ್ದಿದ್ದಾರೆ, ಓಕೆನಾ? ಇವಾಗ ಇವರು ಹೊಸ ಎಂಟ್ರಿ, ಯಾರೋ ಡಾಕ್ಟರ್ ಮಂಜುನಾಥ್ ಅವರು ಹೊಸ ಎಂಟ್ರಿ. ಸೊ ಅವ್ರ ಎದುರಿಗೆ ಡಾಕ್ಟರ್ ಮಂಜುನಾಥ್ ಗೆಲ್ಲಕ್ಕಾಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಅದು ಗೊತ್ತಾಗಲ್ದು ನಮಗೆ. ದೇವ್ರ ಇಚ್ಛೆ ಏನಿದೆ ಹಂಗೆ. ಯಾರ್ಯಾರಿಗೆ ಅದೃಷ್ಟ ಇರುತ್ತೆ ಅವ್ರಿಗೆ ಅದು. ಓಕೆ, ಈಗ MLA ನಾವು ಇಷ್ಟು ವರ್ಷ ಕಾಂಗ್ರೆಸ್ ಬರ್ತದೆ ಅಂತ ಯಾರು ಅಂದ್ಕೊಂಡಿದ್ದರು? ಇವಾಗ ಕಾಂಗ್ರೆಸ್ ಬಂದಿಲ್ವಾ? ಇದನ್ನ ಹೇಳೋಕ್ಕಾಗಲ್ಲ ಯಾರು. ಈಗ MLA ಆಗಿ ಇವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ. ಅವರು ಅಭಿವೃದ್ಧಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರಾ? ಮಾಡ್ತಿದ್ದಾರೆ. ಈಗ ಮೂಲಭೂತ ಸೌಕರ್ಯ ಎಲ್ಲ ಸಿಗ್ತಾ ಇದೆಯಾ? ಕುಡಿಯೋ ನೀರಾಗಿರ್ಬೋದು, ಹೊಲಕ್ಕೆ ನೀರಾಗಿರ್ಬೋದು, ಎಲ್ಲ ಸಿಗ್ತೈತಾ? ಸಿಗ್ತೈತೆ. ಕರೆಂಟು ಕಡಿಮೆ ಇದೆ, ಸಿಗ್ತೈತೆ. ಅಭಿವೃದ್ಧಿ ಆಗ್ತಿದೆ. ನಿಮ್ಮ ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆ? ಹೌದು, ಆಗ್ತಿದೆ. ಓಕೆ, ಈಗ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಅದನ್ನು ನಾವಿನ್ನೂ ಏನು ಯೋಚನೆ ಮಾಡಿಲ್ಲ. ಮೋದಿ ಅವರಾಗಬೇಕಾ ಅಥವಾ ರಾಹುಲ್ ಗಾಂಧಿ ಅವರಾಗಬೇಕಾ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಬೇಕಾ? ಮೋದಿನೇ. ಮೋದಿನೇ ಆಗ್ಬೇಕಾ? ಮೋದಿನೇ. ಯಾಕೆ ಮೋದಿನೇ ಆಗಬೇಕು? ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಳು ಮಾಡ್ತಾರೆ, ಎಲ್ಲ ಮಾಡ್ತಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ರಾಹುಲ್ ಗಾಂಧಿ ಅವ್ರು ಯಾಕೆ ಆಗಬಾರ್ದು? ಸರಿಯಾಗಿ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಇದು ಏನಪ್ಪ, ರಾಜಕೀಯ ಬಗ್ಗೆ ನಮಗೇನು ಸರಿಯಾಗಿ ಗೊತ್ತಿಲ್ಲ. ಈಗ ಅದು ಬಿಟ್ಟಾಕಿ ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಗ್ಯಾರಂಟಿ ಎಲ್ಲ ಇಷ್ಟ ಆಗಿದೆಯಾ? ಏನು ಹೇಳಿ? ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂಥದ್ದು
ಹಾಂ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅದುವೇ. ಅವ್ರದ್ದು ಒಂದು ಪಕ್ಷ ಬಂತು ಈ ವರ್ಷ, ಮುಂದೆ ನೋಡುವ. ಮಳೆ ಬೆಳೆ ಕಡಿಮೆ ಅಷ್ಟೇ. ಈಗ ಫ್ರೀ ಬಿಟ್ಟವ್ರೆ, ಹೆಣ್ಮಕ್ಳಿಗೆ ಫ್ರೀ ಬಿಟ್ಟವ್ರೆ, ಆಮೇಲೆ 2,000 ರೂಪಾಯಿ ಕೊಡ್ತಾವ್ರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? 2,000 ರೂಪಾಯಿ ಕೊಡ್ತಾವ್ರೆ. ಫ್ರೀ ಬಿಟ್ಟಿರೋ ಬಸ್ಸು ತುಂಬ ತೊಂದರೆನೇ ಇದು, ತುಂಬ ತೊಂದರೆ ಆಗಿ. ಬೇಡವಾಗಿತ್ತಾ? ಅದು ಬೇಡವಾಗಿತ್ತು. ಯಾಕೆಂದರೆ ಸರ್ಕಾರಕ್ಕೆ ನಷ್ಟ ಇದು. ಸಾಲ ಆಗಿತ್ತು, ಸರ್ಕಾರಕ್ಕೆ ಸಾಲ ಆಗುತ್ತೆ, ಅದನ್ನು ಯಾರು ತೀರಿಸ್ತಾರೆ? ರೈತರ ತಲೆ ಮೇಲೆ ಹಾಕ್ತಾರೆ. ಎಲ್ಲಿಂದ ತಂದು ತೀರಿಸ್ತಾರೆ ಎಲ್ಲರೂ ಅಲ್ವಾ? ಹಂಗೆ ಅದು. ಓಕೆ. BJP JDS ಇಬ್ಬರು ಒಂದಾಗಿ ಸೇರ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? BJP JDS ಒಂದಾಗಿ ಸೇರ್ಕೊಂಡಿದ್ದಾರೆ, ಬೇರೆ ಬೇರೆ ಪಕ್ಷ ಅಲ್ಲಾಗ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಹೊರಗಡೆ ಜಾಸ್ತಿ ಬರಲ್ಲ, ಏನು ತಿಳ್ಕೊಳ್ಳಲ್ಲ. ಹಿಂಗೆ ನ್ಯೂಸ್ ನೋಡಿದಾಗ ಏನೋ ಒಂಥರ ಇವರು ತಪ್ಪು ಮಾಡ್ತಾ ಇರ್ತಾರೆ, ಅವರು ತಪ್ಪು ಮಾಡ್ತಾ ಇರ್ತಾರೆ. ಅದು ನಾವು ಏನು ಹೇಳೋಕ್ಕಾಗೋದಿಲ್ಲ. ಈ ಬಸ್ ಬಿಟ್ಟಿರೋದಂತೂ ತುಂಬ ತಪ್ಪು. ಅವರು ಸರ್ಕಾರಕ್ಕೆ ನಷ್ಟ ಇದು. ಸರ್ಕಾರಕ್ಕೆ ನಷ್ಟ ಮಾಡಿ ತಿರ್ಗಾ ರೈತರ ಮೇಲೆ ಹಾಕ್ತಾರೆ ಸಾಲದ ಮೂಲಕ. ಬೆಳೆ ಇವೆಲ್ಲ ಜಾಸ್ತಿ ರೇಟ್ ಮಾಡೋದು, ಅದು ಇದು ಮಾಡಿ ಎಲ್ಲನೂ ಹಾಳು ಮಾಡ್ತಾರೆ ಸುಮ್ಮನೆ. ನಮಸ್ತೆ ಸರ್. ಒಂದು ನಿಮಿಷ, ನೀವು ನಿಮ್ಮ ಹೆಸರು ಗೊತ್ತಾಗಿಲ್ಲ? ಚಿಕ್ಕರಾಜು. ಯಾರು MP ಆದರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಡಾಕ್ಟ್ರ್ ಆಗಬೇಕು ನಮಗೆ. ಏನಕ್ಕೆ ಡಾಕ್ಟ್ರು? ಡಾಕ್ಟ್ರು ಒಳ್ಳೆ ನಮ್ಮ ನೇಮ್ ಅದ ಅವ್ರಿಗೆ. ಎಷ್ಟೋ ವ್ಯಕ್ತಿಗಳೇ ಉಳಿಸೋರು ಅವರು. ಅದರಿಂದ ಅವರು ಒಂದು ಹೊಸ ಮಗು ಇದ್ದಂಗೆ, ಅವ್ರು ಗೆಲ್ಲಬೇಕು. DK ಸುರೇಶ್ ಅವ್ರು ಯಾಕೆ ಆಗಬಾರ್ದು? ಆಗ್ಬೋದು. 2-3 ಸಾರಿ ನೋಡಿದ್ದೀವಿ, ಹಳಬರಾದ್ರು. ಈಗ ಹೊಸದಾಗಿ ನೋಡುವ ಅಂತ. DK ಸುರೇಶ್ ಅವರು ಈಗಿನ MP ಅವರೇ ಅಲ್ವಾ? ಅವ್ರ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿದ್ದಾರೆ ಹೇಗೆ? ಅವರೇ ನಮ್ಗೆ ಗೊತ್ತಾಗೋದಿಲ್ಲ. ಮಾಡಿರ್ತಾರೆ ಗೊತ್ತಾಗೋದಿಲ್ಲ. ಓಕೆ. MLA ಅವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಹೇಗೆ? ಮಾಡವ್ರೆ. ಕುಮಾರಸ್ವಾಮಿ ಅವರು ಮಾಡವ್ರೆ. ಯಾವೆಲ್ಲ ಕೆಲಸ ಮಾಡಿದ್ದಾರೆ? ಹಳ್ಳಿಗಳಲ್ಲಿ ಗ್ರಾಮಾಂತರದಲ್ಲಿ ಮಾಡಿದ್ದಾರೆ. ಯೋಗೇಶ್ವರರು ಮಾಡವ್ರೆ. ನಮಗೆಲ್ಲ ನೀರು ಕೊಡಲಿಲ್ಲ ಅಂದರೆ ಇವತ್ತು ಮರ ಏನು ಇರ್ತಿರಲಿಲ್ಲ. ಯೋಗೇಶ್ವರು ಮಾಡವ್ರೆ. ಓಕೆ. ನಿಮಗೆ ಯಾರು ಪ್ರಧಾನಿ ಆದರೂ ಒಳ್ಳೆಯದು ಅಂತ ಅನಿಸುತ್ತೆ? ಈಗಿರೋ ಪ್ರಧಾನಿನೇ ಆಗಬೇಕು. ಮೋದಿಯವರೇ ಆಗಬೇಕು. ಈಗ ಮೋದಿಯವರೇ ಏನಕ್ಕೆ ಆಗಬೇಕು? ಅವರು ಎಲ್ಲ ರಾಷ್ಟ್ರನೂ ಒಂದುಗೂಡಿಸವ್ರೆ. ಎಲ್ಲ ಕಡೆನೂ ಹೋಗಿ ಒಂದು ಸಂಪರ್ಕ ಮಾಡಿ ಒಂದು ಮಾಡ್ಕೊಂಡವ್ರು. ಅವರು ಬೇರೆ ಪ್ರಧಾನಿಗಳು ಆಗೋದಿಲ್ಲ ಆ ರೀತಿ ಮಾಡೋಕ್ಕೆ. ಅದರಿಂದ ನಮಗೆ ಪ್ರೀತಿ ಅವ್ರು ಕಂಡ್ರೆ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು? ಅವರು ಇನ್ನೂ ರಾಹುಲ್ ಗಾಂಧಿ ಇನ್ನೂ ಎಳಸು. ಇವರು ಖರ್ಗೆ ಅವರು ನೋಡಬೇಕು. ಅವರು ಇದು ಏನಿದೆ ಅದನ್ನು ನೋಡ್ಬೇಕು. ಅವರವ್ರ ಅದೃಷ್ಟ. ಈಗ ಮೋದಿ ಆಗಬೇಕು ನಮಗೆ ಇಷ್ಟ. ಓಕೆ. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಎಲ್ಲ ಇಷ್ಟ ಆಗಿದೆಯಾ ಹೇಗೆ? ಕೆಲವ್ರಿಗೆ ಬರ್ತಾವೆ. ನಿಮ್ಗೆ ಇಷ್ಟ ಆಯ್ತಾ? ಏನು ತಾತ್ಕಾಲಿಕ ಅವೆಲ್ಲ. ಅದಕ್ಕೆ ಅಕ್ಕಿ ಕೊಟ್ಟಿದ್ರೆ ರೈತರಿಗೆ ಅನುಕೂಲ ಆಗೋದು. ತಾತ್ಕಾಲಿಕ. ಸೊ ಸೋಂಬೇರಿ ಆಗೋಯ್ತಾ ಇದ್ದೀವಿ. ಅವರಿಂದ ಹಿಂಗೆ ಮನೆಯಲ್ಲಿ ಒಡಕುಗಳು ಶುರು ಆಯ್ತಾವೆ. ಬಿಟ್ಬಿಟ್ಟು ಯಜಮಾನರುಗಳು ಬಿಟ್ಬಿಟ್ಟು ಇದು ಬಿಡ್ತಾರೆ. ಬಸ್ ಫ್ರೀ ಅಂದ್ಬಿಟ್ಟು ಒಳ್ಳೈತವ್ರೆ. ಮನೆಯಲ್ಲಿ ಒಡಕುಗಳು ಗೊತ್ತಾಯ್ತಾ ಇಲ್ಲ. ಇನ್ನೊಂದು ವಿಚಾರ ಅಂತಂದರೆ, BJP JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಒಳ್ಳೇದಾಯ್ತು. ಒಳ್ಳೆ ಇಷ್ಟ ಆಯ್ತಾ ನಿಮಗೆ BJP JDS ಮೈತ್ರಿ? ಇಷ್ಟ ಆದ. ಓಕೆ. 28 ಕ್ಷೇತ್ರ ಇದೆಯಲ್ಲ, 28 ಕ್ಷೇತ್ರದಲ್ಲಿ ಎಷ್ಟು % ಅಥವಾ ಎಷ್ಟು ಕ್ಷೇತ್ರವನ್ನು ಅವರು ಕೆಲಸದ ಮೇಲೆ ಡಿಪೆಂಡ್ ಆಯ್ತದೆ ಮೇಡಮ್. ಅವ್ರು ಏನು ರೀತಿ ಕೆಲಸ ಮಾಡಿದಾರೋ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ. ಈಗ 2,000 ರೂಪಾಯಿ ಕೊಡ್ತಾವ್ರೆ, ಏನೋ ಕೊಡ್ತಾವ್ರೆ ಅಂತ ಅಂದ್ಕೋಬೋದು ಅಷ್ಟೇ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.